ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರಿಗೂ ಓಂ ಶಕ್ತಿ. ಇದೇನು ಗೊತ್ತಾ ಫ್ರೆಂಡ್ಸ್, ಇದು ತುಂಬೆ ಹೂವು ಅಂತಾರೆ. ಇದು ಓಂ ಶಕ್ತಿ ಮಾಲೆ ಹಾಕೊಂಡೋಗ ತಲೆಯಲ್ಲಿ ಇಟ್ಕೋಬೇಕಂತೆ. ಹಾಗಂತ ಒಂದು ಶಕ್ತಿ ಹೇಳಿದರು. ನಮ್ಮನೆ ಹತ್ರ ಬರ್ತಾರವರು. ನೋಡಿರ್ತೀರ, ಹಲವಾರು ವೀಡಿಯೋದಲ್ಲಿ ಹಾಕಿರ್ತೀನಿ ಅವ್ರನ್ನ ನಾನು. ಅದಕ್ಕೆ ಇದು ಶಕ್ತಿ, ನೀವು ಇದು ತುಂಬೆ ಹೂವು ಎತ್ಕೊಂಡು ದಿನಾನು ತಲೆಯಲ್ಲಿ ಇಟ್ಕೊಳ್ಳಿ, ಒಳ್ಳೇದು ನಿಮಗೆ ಓಂ ಶಕ್ತಿ ಮಾಲೆ ಹಾಕಿದವಾಗ ಅಂತ ಹೇಳಿದರು. ಇದು ಎಲ್ಲರಿಗೂ ತುಂಬೆ ಹೂವು ಸಿಕ್ಕಲ್ಲ, ಒಂದೊಂದು ಕಡೆ ಆದರೆ ಸಿಕ್ಕಲ್ಲ, ಸಿಟಿ ಕಡೆ ಆದರೆ. ನಮ್ಗೆ ಹಳ್ಳಿ ಆದರೆ, ನಮ್ಗೆ ಹಳ್ಳಿ ಅಲ್ವಾ, ನಮಗೆ ಈ ತುಂಬೆ ಹೂವು ಅನ್ನೋದು ತುಂಬಾ ಇದೆ ಈ ಕಡೆ. ಯಾಕಂದರೆ ಹಳ್ಳಿ ವಾತಾವರಣ ಅಲ್ವಾ ನಮ್ಮದು. ಅದಕ್ಕೋಸ್ಕರ ನಮಗೆ ತುಂಬಾ ಈ ಹಳ್ಳಿ ವಾತಾವರಣದಲ್ಲಿ ಈ ತುಂಬೆ ಸೊಪ್ಪು ಅನ್ನೋದು, ಹೂವು ಅನ್ನೋದು ತುಂಬಾ ಇದೆ ಇಲ್ಲಿ. ಇದು ಹಾಗೆ ಗಣೇಶನಿಗಿಟ್ಟರೆ ತುಂಬ ಶ್ರೇಷ್ಠ ಅಂತೆ ಈ ಹೂವು. ಗಣೇಶನಿಗೆ ತುಂಬೆ ಹೂವು ಅಂದರೆ ಇದು ಗಣೇಶನಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ನಮ್ಮ ಕಡೆ ಅಂತೂ ತುಂಬಾ ಗಿಡ ಇದೆ ಫ್ರೆಂಡ್ಸ್. ಯಾರಿಗಾನ ಬೇಕು ಅಂದರೆ ಹೇಳಿ. ಆದರೆ ನೀವು ಇಷ್ಟು ದೂರ ಬಂದು ತಗೊಂಡು ಹೋಗೋಕ್ಕಂತೂ ಆಗಲ್ಲ ಬಿಡಿ ಅಲ್ಲವರ. ಹಾಗಾಗಿ ಎಲ್ಲರಿಗೂ ಓಂ ಶಕ್ತಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಯಿದ್ದೀನಿ. ಹಾಗೆ ಎಲ್ಲರದ್ದು ಊಟ ಆಯಿತಾ? ಇನ್ನೇನು ಊಟ ಟೈಮ್ ಆಯಿತು. ಊಟ ಟೈಮಲ್ಲಿ ನಾನು ವಿಡಿಯೋ ತೆಗಿತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಸುಮಾರು 1:30 ಆಗ್ತಾಯಿದೆ ಊಟದ ಟೈಮು. ಎಲ್ಲರದ್ದು ಊಟ ಆಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ತುಂಬ ಥ್ಯಾಂಕ್ಸು. ಹಾಗೆ ನಾನು ಕೋಳಿ ನೋಡಿ ಅದಕ್ಕೆಲ್ಲ ಫುಲ್ಲು ಅವಾಗಿಂದ ಗೆದ್ದಲು ತೊಗೊಂಬಂದು 2 ಟೈಮ್ ಗೆದ್ದಲಾಕಿದ್ದೀನಿ ಫ್ರೆಂಡ್ಸ್. ಆಚೆ ಕಡೆ ಬಿಟ್ಟರೆ ಹದ್ದುಗಳು ತುಂಬ ಬರ್ತಾಯಿದೆ. ಆಚೆ ಕಡೆ ತೊಗೊಂಡೋಗ್ಬಿಡ್ತೈತೆ ಅಂತ ಬೈಕೆ ಒಳಗಡೆನೇ ಇಟ್ಬಿಟ್ಟು ಡೋರ್ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಗೆದ್ದಲು ಸ್ವಲ್ಪ ಒಂದು ಬಕೆಟ್ ತುಂಬ ತೊಗೊಂಬಂದಿದ್ದೆ. ಆಲ್ರೆಡಿ 2 ಸತಿ ಹಾಕಿದೆ. 2 ಸತಿ ಹಾಕಿದ್ರೂ ಅದಕ್ಕೆ ಸಾಕಾಗ್ತಾಯಿಲ್ಲ. ಎಲ್ಲ ಮರಿಗಳೆಲ್ಲ ತಿಂದ್ಕೊಂಡು ಮರಿ ಕಾಯ್ತಾಯಿದೆ ನೋಡಿ. ನಾನು ಬಾಗ್ಲ ಹತ್ರಕ್ಕೆ ಹೋದರೆ ಸಾಕು, ಹಂಗೆ ಬರ್ತೈತೆ, ಏನೋ ತೊಗೊಂಬಂದಿದ್ದಾರೆ ಹಾಕ್ತಾರೆ ಅಂತ. ಅದರಲ್ಲಿ ಬೇರೆ ಅಕ್ಕಿ ನುಚ್ಚು ಇಂಥವೆಲ್ಲ ಹಾಕಿದ್ರೆ ತಿಂತಾಯಿಲ್ಲ ಅದು. ಈ ಏನಿದ್ರೂ ಬಿರಿ ಗೆದ್ದಲುಳ ಹಾಕಿದ್ರೆ ಚೆನ್ನಾಗಿ ತಿಂತೈತೆ. ಅದಕ್ಕೆ ಗೆದ್ದಲುಳ ಅಂದರೆ ಇಷ್ಟ. ಹಾಗೆ ನಾನು ಈ ವಿಡಿಯೋ ಇವಾಗ ಮಧ್ಯಾಹ್ನ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋನ 4 ಗಂಟೆ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ. ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ರೆ ಒಂದು ಲೈಕ್ ಕೊಡಿ, ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ನೊಂದೇನಪ್ಪ ಅಂದರೆ ಓಂ ಶಕ್ತಿ ಸಂಡೇ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇಡಮುಡಿ ಎಲ್ಲ ಸಂಡೇನೇ ಇದೆ. ಓಂ ಶಕ್ತಿ ಹೋದ್ರೂ ಹೋಗೋವಾಗ ಬರೋವಾಗೆಲ್ಲ ನಾನು ವಿಡಿಯೋ ತೆಗೆದು ಹಾಕ್ತಾಯಿರ್ತೀನಿ ನಿಮಗೆ. ಎಲ್ಲರೂ ನೋಡ್ತಾಯಿರಿ ದಯವಿಟ್ಟು. ಯಾಕಂದರೆ ದಿನ ಎದ್ದುಬಿಟ್ಟು ನಮ್ಗೆ ರೂಢಿ ಇಲ್ವಲ್ಲ, ದಿನ ಅಂದರೆ ಸ್ನಾನ ಮಾಡೋ ರೂಢಿ ಇದೆ, ತಣ್ಣೀರು ಸ್ನಾನ ಮಾಡೋ ರೂಢಿ ಇಲ್ಲಲ್ಲ. ದಿನ ಎದ್ದು ತಲೆಗೆ ತಣ್ಣೀರು ಸ್ನಾನ ಮಾಡಿ ತಲೆ ಇದು ಒಂಥರ ಈ ಕಡೆಯೆಲ್ಲ ಫುಲ್ಲು ನೋವು ಬಂದುಬಿಟ್ಟಿದೆ. ಆ ಶಕ್ತಿನ ಕೇಳಿದ್ದಕ್ಕೆ ಅವ್ರು ಹೇಳಿದರು ಶೀತ ಜಾಸ್ತಿ ಆಗಿದೆ, ಅದಕ್ಕೆ ಈ ಥರ ಶೀತ ಜಾಸ್ತಿ ಆದರೆ ಆ ಥರ ಕೋಲ್ಡ್ ಆಗಿಬಿಡುತ್ತೆ, ಫುಲ್ಲು ತಲೆನೋವು ಎಲ್ಲ ಬರುತ್ತೆ ಅಂತ. ಯಾಕಂದರೆ ನಾನು ಓಂ ಶಕ್ತಿಯಾಗಿ ಮಾಲೆ ಹಾಕಿರೋದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲರಿಗೂ ಅಂತ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಅಂದರೆ ನಾನು ಹಾಕಿರೋದು ನಾನು ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷದಿಂದ ನಮ್ಮ ದೇವಸ್ಥಾನದಲ್ಲೇ ನಾವೆಲ್ಲರೂ ಸೇರಿ ಹಾಕೋಣ ಅಂತ ಇದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಯಾರ್ಯಾರು ಇದ್ದೀವಿ ಎಲ್ಲ ನಾನು ಮಾತಾಡ್ಕೊಂಡಿದ್ದೀವಿ. ಯಾಕಂದರೆ ಇವಾಗ ನಾನು ಮಾಲೆ ಹಾಕಿರೋದು ತುಂಬ ದೂರ. ನಮ್ಮ ತಂಗಿ ಮನೆ ತುಂಬ ದೂರ, ಕೊಡಗೇಹಳ್ಳಿ ಹತ್ರ ತಿಂಡ್ಲು. ಅಷ್ಟು ದೂರ ಹೋಗ್ಬೇಕು ನಾನು. ಅದು ಬಿರೇಗಾಲಲ್ಲಿ ಹೋಗ್ಬೇಕಂದ್ರೆ ನನಗೆ ಒಂಥರ ಏನು ಮಾಡೋಕ್ಕಾಗಲ್ಲ. ಬೇರೆ ಈ ಕಾಲಲ್ಲಿ ನಡೆದು ಅಭ್ಯಾಸ ಬೇರೆ ಇಲ್ಲ. ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಈ ತುಂಬೆ ಹೂವು ತೋರ್ಸೋಕ್ಕೋಸ್ಕರನೇ. ಈ ಯಾರ್ಯಾರು ಓಂ ಶಕ್ತಿ ಮಾಲೆ ಹಾಕೋತಿರೋ ದಯವಿಟ್ಟು ಈ ತುಂಬೆ ಹೂವು ಅನ್ನೋದು ನಿಮ್ಮ ಕಡೆ ಯಾರ್ಯಾರಿಗೆ ಸಿಗುತ್ತೋ ದಿನ 2 ಈ ಥರ ಕಟ್ ಮಾಡಿ ತಲೆಯಲ್ಲಿ ಇಟ್ಕೊಳ್ಳಿ. ಪೂಜೆ ಮಾಡೋಕ್ಕೆ ಮುಂಚೆನೇ ಬೆಳಗ್ಗೆನೇ ಹೆಂಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ಎಲ್ಲರಿಗೂ ತುಂಬ ಒಳ್ಳೆಯದಿದು. ಯಾಕಂದರೆ ಗಣೇಶನಿಗೆ ಶ್ರೇಷ್ಠವಾದದ್ದು. ಫಸ್ಟೇ ಅದೇ ಹೇಳ್ತಾಯಿದ್ದೀನಿ, ಅಂದ್ಕೋಬೇಡಿ. ತುಂಬೆ ಹೂವದಲ್ಲಿ ಅಷ್ಟೊಂದು ಮಹತ್ವ ಇದೆಯಂತೆ. ಅದು ನನಗೆ ಗೊತ್ತಿಲ್ಲ, ಹೇಳಿದ್ರು, ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಆಯ್ತಾ ಫ್ರೆಂಡ್ಸ್, ನಿಮಗೆ ತುಂಬೆ ಹೂವು ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕಡೆ ತುಂಬೆ ಹೂವು ಅನ್ನೋದು ಇದ್ದರೆ ನಿಮ್ಮ ಕಡೆ ಖಂಡಿತವಾಗೂ ತಲೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಂತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಫಾಲೋ ಮಾಡ್ತಾಯಿದ್ದೀನಿ.
ನೀವು ಹಾಗೆ ತುಂಬೆ ಹೂವು ನಿಮ್ಮ ಕಡೆ ಇದ್ದರೆ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಹಾಗೆ ಫಾಲೋ ಮಾಡಿ. ಆಯಿತಾ ಫ್ರೆಂಡ್ಸ್? ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ, ಇವರು ತಲೆ ತಿಂತಾರೆ ಅಂತ ಅಂದ್ಕೊಂಡೀರ ಎಲ್ಲರೂ ನಿಮ್ಗೆ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾರಿಗಾನ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ. ಆಯಿತಾ? ನಾನು ಏನೇನು ದಿನಕ್ಕೊಂದು ವೀಡಿಯೋ ಆದರೂ ಚಿಕ್ಕ ಚಿಕ್ಕ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್. ಯಾಕಂದರೆ ಲೈವ್ ಬಿಡೋಕ್ಕಂತೂ ಆಗ್ತಿಲ್ಲ. ಲೈವ್ ಬಿಡೋದಂತೂ ಲೈವೇ ಇಲ್ದಿರ ಮಾಡಿಬಿಟ್ರೆ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಲೈವ್ ಇದ್ದಿದ್ದರೆ ಚೆನ್ನಾಗಿರ್ತೈತೆ, ಲೈವಲ್ಲಿ ಮಾತಾಡ್ಬೋದಾಗಿತ್ತು, ಲೈವ್ ಬಿಡ್ಬೋದಾಗಿತ್ತು. ಆದರೆ ಈ ವಿಡಿಯೋ ಫಸ್ಟ್ ಮಾಡಬೇಕು, ಮತ್ತು ಫೋನ್ಗೆ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದವ್ರಿಗೆ ಶೇರ್ ಮಾಡಿ. ಈ ತುಂಬೆ ಹೂವು ಬಗ್ಗೆ ಹೇಳೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ. ಆಯಿತಾ ಫ್ರೆಂಡ್ಸ್? ಎಲ್ಲರಿಗೂ ಬಾಯ್.